ನಮಸ್ಕಾರ. ಕರಾರು 2 ಕಾಂಟ್ರಾಕ್ಟ್ ಟು ದ ಯೂನಿಟ್ 4 ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ವಿ ಆರ್ ಡಿಸ್ಕಸಿಂಗ್ ಯೂನಿಟ್ 4 ಆಫ್ ಕಾಂಟ್ರಾಕ್ಟ್ ಟು ಕರಾರು 2ರ ಚರ್ಚೆಯನ್ನು ಮಾಡ್ತಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ಯೂನಿಟ್ 4ನಲ್ಲಿ ನಾವು ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಪಾರ್ಟ್ನರ್ಶಿಪ್ Act 1932. We are discussing this and in this we are discussing incoming and outgoing partners' rights. Section 31 to 38 we are discussing. ಕಲಮು 31ರಿಂದ 38ರವರೆಗೆ ಈ ಎಲ್ಲ ಕಲಮುಗಳು ಏನು ಪ್ರಾವಧಾನವನ್ನು ಮಾಡ್ತವೆ ಅಂದರೆ ಒಬ್ಬ ಪಾಲುದಾರ ಹೇಗೆ ಹೊಸ ಪಾಲುದಾರನ ತಗೊಳ್ಬೋದು, ಅಥವಾ ಇರುವ ಪಾಲುದಾರನ ಹೇಗೆ ಹೊರಗೆ ಹೋಗ್ಬೋದು, ಅಥವಾ ಇರುವ ಪಾಲುದಾರನ ಯಾವ ರೀತಿ ತೆಗೆದು ಹಾಕ್ಬೋದು. ಒಮ್ಮೆ ಪಾಲುದಾರ ಹೊರಗೆ ಹೋದ ಮೇಲೆ ಅವನಿಗೆ ಸಿಗ್ತಕ್ಕಂತಹ ಹಕ್ಕುಗಳು, ಬಾಧ್ಯತೆಗಳು. ಒಬ್ಬ ಪಾಲುದಾರ ಒಳಗೆ ಬಂದಾಗ ಹಿಂದಿನ ಸಂದರ್ಭದಲ್ಲಿ ಸಂಘ ಮಾಡಿದಂತಹ, ಫರ್ಮ್ ಮಾಡಿದಂತಹ ವ್ಯವಹಾರಗಳಿಗೆ ಅವನು ಯಾವ ರೀತಿ ಜವಾಬ್ದಾರಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಪಾಲುದಾರನ ಪರಿಚಯ, ಆಮೇಲೆ ಪಾಲುದಾರನ ನಿವೃತ್ತಿ, ಪಾಲುದಾರನ ಹೊರಗೆ ಹಾಕುವುದು, ಪಾಲುದಾರನ ದಿವಾಳಿತನವಾದರೆ ಏನಾಗೋದು, ಮೃತ ಪಾಲುದಾರನ ಆಸ್ತಿಯ ಮೇಲಿನ ಹೊಣೆಗಾರಿಕೆ, ಹೊರ ಹೋಗುವ ಪಾಲುದಾರನ ಸ್ಪರ್ಧಾತ್ಮಕ ವ್ಯವಹಾರ ಯಾವ ರೀತಿ ಇರ್ತದೆ, ಆಮೇಲೆ ಪಾಲುದಾರನ ನಂತರದ ಲಾಭದಲ್ಲಿ ಪಾಲು ಪಡೆಯುವ ಹಕ್ಕು, ಅಥವಾ ಸಂಸ್ಥೆಯ ಬದಲಾವಣೆಯಿಂದ ನಿರಂತರ ಭರವಸೆಯ ರದ್ದತಿ. ಇಷ್ಟು ವಿಷಯಗಳನ್ನು ನಾವು ಇಲ್ಲಿ ನೋಡ್ತೇವೆ. ಸೊ ಒಂದೊಂದಾಗಿ ಸೆಕ್ಷನ್ಗಳನ್ನು ನೋಡೋಣ. ವಾಟ್ ದ ಸೆಕ್ಷನ್ಸ್ ಆರ್ ಟೆಲಿಂಗ್. ಸೆಕ್ಷನ್ 31 ಕಲಂ 31 ಏನು ಹೇಳುತ್ತೆ? ಸಬ್ಜೆಕ್ಟ್ ಟು ದ ಕಾಂಟ್ರಾಕ್ಟ್ ಬಿಟ್ವೀನ್ ಪಾರ್ಟ್ನರ್ಸ್ ಆ್ಯಂಡ್ ಟು ದ ಪ್ರೊವಿಷನ್ ಆಫ್ ಸೆಕ್ಷನ್ 30. ವಾಟ್ ಈಸ್ ದಿಸ್ ಸೆಕ್ಷನ್ 30? ಪ್ರೊವಿಷನ್ ಆಫ್ ಸೆಕ್ಷನ್ 30. ಸೊ ಎಂಟ್ರಿ ಆಫ್ ಎ ಪಾರ್ಟ್ನರ್ ಆ್ಯಸ್ ಎ ಮೈನರ್, ಅಂತಕ್ಕಂಥ 30ಯ ಒಂದು ನಿರ್ಬಂಧಗಳನ್ನು ಹೊರತುಪಡಿಸಿ ನೋ ಪರ್ಸನ್ ಶಾಲ್ ಬಿ, ಯಾವುದೇ ವ್ಯಕ್ತಿಯನ್ನು ನಾವು ಪಾರ್ಟ್ನರ್ ಮಾಡೋಕ್ಕಾಗಲ್ಲ, ಶಾಲ್ ಬಿ ಮೇಡ್ ಪಾರ್ಟ್ನರ್ ಇನ್ ಟು ಎ ಫರ್ಮ್ ವಿದೌಟ್ ದ ಕನ್ಸೆಂಟ್ ಆಫ್ ಆಲ್ ದ ಪಾರ್ಟ್ನರ್ಸ್. ಹಾಲಿ ಇರತಕ್ಕಂತಹ ಎಲ್ಲ ಪಾಲುದಾರರ ಒಪ್ಪಿಗೆ ಇಲ್ಲದೆ ಹೊಸ ಪಾಲುದಾರರನ್ನು ಸೇರಿಸಲು ಸಾಧ್ಯವಿಲ್ಲ. ಇದರರ್ಥ ಏನು? ಎಲ್ಲರೂ ಒಪ್ಪಿದರೆ ಹೊಸ ಪಾಲುದಾರನ್ನು ಸೇರಿಸ್ಬೋದು. ದಟ್ ಇಸ್ ದ ಸಿಂಪಲ್ ಮೀನಿಂಗ್ ಆಫ್ ಇಟ್. ಸಬ್ಜೆಕ್ಟ್ ಟು ದ ಪ್ರೊವಿಷನ್ ಆಫ್ ಸೆಕ್ಷನ್ 30, ಎ ಪರ್ಸನ್ ಹೂ ಈಸ್ ಇಂಟ್ರೊಡ್ಯೂಸ್ಡ್ ಆ್ಯಸ್ ಎ ಪಾರ್ಟ್ನರ್, ಒಬ್ಬ ವ್ಯಕ್ತಿಯನ್ನು, ಹೊಸ ವ್ಯಕ್ತಿಯನ್ನು ನಾವು ಪಾಲುದಾರನಾಗಿ ಸೇರಿಸಿದರೆ, ಓಕೆ, ಎ ಫರ್ಮ್ ಡಸ್ ನಾಟ್ ದೇರ್ ಬೈ ಬಿಕಮ್ ಲಯಬಲ್. ನೋಡಿ, ಅವನು ಬಾಧ್ಯಸ್ಥನಾಗುವುದಿಲ್ಲ. ಏನಕ್ಕೆ? ಆ್ಯಕ್ಟ್ ಆಫ್ ದ ಫರ್ಮ್ ಡನ್ ಬಿಫೋರ್ ಹಿ ಬಿಕಮ್ ಎ ಪಾರ್ಟ್ನರ್. ಅವನು ಯಾವತ್ತೂ ಪಾಲುದಾರಾಗಿ ಆ ಒಂದು ಸೇರ್ಪಡೆಯಾಗಿರ್ತಾನೋ ಅದರ ಹಿಂದಿನ ಆ ಪಾಲುದಾರಿಕೆ ಸಂಸ್ಥೆಯ ಮಾಡಿದಂತಹ ಯಾವುದೇ ವ್ಯವಹಾರಗಳಿಗೆ ಅವನು ಬಾಧ್ಯಸ್ಥನಲ್ಲ. ಅವನು ಯಾವತ್ತೂ ಪಾಲುದಾರ ಆಗಿರ್ತಾನೋ ತದನಂತರದಲ್ಲಿ ಮಾತ್ರ ಅವನು ಬಾಧ್ಯಸ್ಥನೋ ಅನ್ನೋದನ್ನು ಸೆಕ್ಷನ್ 31(2) ನಮ್ಗೆ ಹೇಳಿಕೊಡ್ತದೆ. ಒಂದು ಸಣ್ಣ ಕೇಸ್ ಲಾನ ನಾನು ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ವರ್ಸಸ್ SG ಶುಗರ್ ಮಿಲ್ಸಲ್ಲಿ ಏನು ಹೇಳ್ತಾರೆ ಅಂದರೆ, ಇಟ್ ಈಸ್ ಹೆಲ್ಡ್ ದ್ಯಾಟ್ ಎ ಡಿಸೀಸ್ಡ್ ಪಾರ್ಟ್ನರ್ಸ್ ಹೇರ್ ಕ್ಯಾನಾಟ್ ಬಿಕಮ್ ಎ ಪಾರ್ಟ್ನರ್. ನೋಡಿ, ಒಬ್ಬ ಪಾರ್ಟ್ನರ್ ಸತ್ತು ಹೋದ ಅಂದರೆ ಅವನ ಮಗನೋ ಅಥವಾ ಅವನ ಲೀಗಲ್ ಹೇರ್, ಎಲ್ಲರಂತೀವಿ ನಾವು ಲೀಗಲ್ ರಿಪ್ರೆಸೆಂಟೇಟಿವ್, ಅವನು ಪಾರ್ಟ್ನರ್ ಆಗೋದಿಲ್ಲ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಪಾರ್ಟ್ನರ್ಶಿಪ್ ಆ್ಯಕ್ಟ್. ಒಂದು ಆಸ್ತಿ ಸತ್ತು ಹೋದ್ಮೇಲೆ ಅವನ ಲೀಗಲ್ ಹೇರ್ ಓನರ್ ಆಗ್ತಾನೆ. ಇಲ್ಲಿ ಆ ರೀತಿ ಅಲ್ಲ. ಪಾರ್ಟ್ನರ್ಶಿಪ್ ಆ್ಯಕ್ಟಲ್ಲಿ ಒಬ್ಬ ಪಾಲುದಾರ ಸತ್ತು ಹೋದ ನಂತರ ಪಾಲುದಾರನ ಕಾನೂನಾತ್ಮಕ ರಿಪ್ರೆಸೆಂಟೇಟಿವ್ ಏನಿರ್ತಾರೆ ಅವರುಗಳು, ವಾರಸುದಾರರು ಪಾಲುದಾರರಾಗಲು ಸಾಧ್ಯವಿಲ್ಲ ಅನ್ನುವುದನ್ನು ಈ ಪ್ರಕರಣ ಹೇಳುತ್ತೆ. ಓಕೆ, ಆಗ್ಬೋದು, ಪ್ರೊವೈಡೆಡ್ ಆಲ್ ದ ಪಾರ್ಟ್ನರ್ಸ್ ಎಗ್ರಿ. ಎಲ್ಲರೂ ಒಪ್ಪಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ದಟ್ ಈಸ್ ನಾಟ್ ಪಾಸಿಬಲ್ ಅಂತ. ದೆನ್ ಒಬ್ಬ ಪಾಲುದಾರಿಕೆಯಿಂದ ಹೊರಗೆ ಬರೋದು ಹೆಂಗೆ? ಪಾಲುದಾರಿಕೆಯಿಂದ ಹೊರಗೆ, ಅಥವಾ ಪಾಲುದಾರಿಕೆಯ ನಿವೃತ್ತಿ, ಪಾಲುದಾರನ ನಿವೃತ್ತಿ ಹೇಗಾಗುತ್ತೆ? ಎಲ್ಲರೂ ಒಪ್ಕೊಂಡ್ರೆ ವಿತ್ ದ ಕನ್ಸೆಂಟ್ ಆಫ್ ಆಲ್ ಅದರ್ ಪಾರ್ಟ್ನರ್ಸ್. ಉಳಿದವರೆಲ್ಲರೂ ಆಯಿತು, ನೀವು ನಿವೃತ್ತಿ ಆಗ್ತಾರೆ, ಬಿಡಿ, ನಾವು ಬಿಸ್ನೆಸ್ ಮಾಡ್ತೀವಿ ಅಂಥೇಳಿ ಮಾಡ್ಬೋದು. ಆರ್ ಇನ್ ಅಕಾರ್ಡ್ಸ್ ವಿತ್ ಎನ್ ಎಕ್ಸ್ಪ್ರೆಸ್ ಎಗ್ರಿಮೆಂಟ್. ನೀವು ಪಾರ್ಟ್ನರ್ಶಿಪ್ ಡೀಡಲ್ಲೇ, ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳ್ತೀವಿ. ಪಾರ್ಟ್ನರ್ಶಿಪ್
partnership deed. This is a very important document, or it is a contract. It is a contract. It is a special contract. ಈ ವಿಶೇಷ ಕರಾರಿನಲ್ಲಿ ಒಪ್ಪಂದ ಮಾಡ್ಕೊಂಡಿದ್ವಿ, ಇಂಥ ದಿವಸದಿಂದ ಅವ್ರು ರಿಟೈರ್ ಆಗ್ತಾನೆ, ಅಲ್ಲಿ ತನಕ ಇರ್ತಾನೆ, ದೆನ್ ನೋ ಪ್ರಾಬ್ಲಮ್. ಆ್ಯಸ್ ಪರ್ ಯುವರ್ ಅಗ್ರಿಮೆಂಟ್, ನಿಮ್ಮ ಒಪ್ಪಂದದ ಪ್ರಕಾರ ರಿಟೈರ್ ಆಗ್ಬೋದು. ಅಥವಾ ಈ ಪಾರ್ಟ್ನರ್ಶಿಪ್ಪಲ್ಲಿ ಪಾರ್ಟ್ನರ್ಶಿಪ್ ಎಟ್ ವಿಲ್ ಅಂತ ಹೇಳ್ತೀವಿ ನಾವು, ಹೇಳಿದ್ದೀನಿ ಇದನ್ನು. ಪಾರ್ಟ್ನರ್ಶಿಪ್ ಎಟ್ ವಿಲ್ಲಲ್ಲಿ ಯಾವ ಪಾಲುದಾರ ಯಾವಾಗ ಬೇಕಾದ್ರೆ ನಿವೃತ್ತಿ ಆಗ್ಬೋದು. ಅಂದರೆ ಕಂಡೀಷನ್ ಇರಲಿಲ್ಲ ಅಂತ ಇಟ್ಕೊಳ್ಳಿ. ಇಫ್ ದೇರ್ ಇಸ್ ನೋ ಕಂಡೀಷನ್, ಜಸ್ಟ್ ಬೈ ಗಿವಿಂಗ್ ನೋಟಿಸ್, ಏನು ಮಾಡಬೇಕು, ನೋಟಿಸ್ ಕೊಡಬೇಕು ರೈಟಿಂಗಲ್ಲಿ, ನಾನು ಇನ್ನು ಮುಂದೆ ಪಾರ್ಟ್ನರ್ಶಿಪ್ಪಲ್ಲಿ ಭಾಗವಹಿಸೋದಿಲ್ಲ ಅಂತ ನೋಟಿಸ್ ಕೊಡಬೇಕು. 32(1) ಈ ಎಲ್ಲ ಕಂಡೀಷನ್ಗಳನ್ನ, ನಿವೃತ್ತಿ ಆಗಲಿರ್ತಕ್ಕಂಥ ಕಂಡೀಷನ್ಗಳನ್ನ ನಾವು ನೋಡ್ತೀವಿ. 32(2) ಏನು ಹೇಳುತ್ತೆ, ಒಮ್ಮೆ ಒಬ್ಬ ವ್ಯಕ್ತಿ ಯಾವ ರೀತಿ ರಿಟೈರ್ ಆಗ್ಬೋದು, ಆಯಿತು ಆಗ್ತಾನೆ, ರಿಟೈರ್ ಆಗ್ತಾನೆ, ಆದಮೇಲೇನು, ಆದಮೇಲಿನ ವಿಷಯಗಳನ್ನ ಇಲ್ಲಿ ನಾವು ಹೇಳ್ತೀವಿ. ಏನು, ಎ ಪಾರ್ಟ್ನರ್, ರಿಟೈರಿಂಗ್ ಪಾರ್ಟ್ನರ್ ಮೇ ಬಿ ಡಿಸ್ಚಾರ್ಜ್, ಅವನನ್ನು ನಾವು ವಿಮುಕ್ತಿಗೊಳಿಸಬೇಕು. ಎದರಿಂದ, ಆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ನ ಬಾಧ್ಯತೆಗಳಿಂದ. ಓಕೆ, ಫಾರ್ ದ ಆ್ಯಕ್ಟ್ಸ್ ಆಫ್ ದ ಫರ್ಮ್ ಡನ್ ಬಿಫೋರ್ ಹೀಸ್ ರಿಟೈರ್ಮೆಂಟ್. ಅಂದರೆ ಅವನು ನಿವೃತ್ತಿ ಆಗುವುದಕ್ಕಿಂತ ಮೊದಲ ಆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಮಾಡಿದಂತಹ ಕೆಲಸಗಳ ಬಾಧ್ಯತೆಗಳಿಂದ ಅವನನ್ನು ನಾವು ಮುಕ್ತಿಗೊಳಿಸಬಹುದು. ಹೇಗೆ, ಅದಕ್ಕೆ ಒಂದು ಎಗ್ರಿಮೆಂಟ್ ಮಾಡ್ಕೋಬೇಕು. ಬೈ ಎನ್ ಎಗ್ರಿಮೆಂಟ್ ಮೇಡ್ ಬೈ ಹಿಮ್ ವಿತ್ ಸಚ್ ಥರ್ಡ್ ಪಾರ್ಟಿ ಆ್ಯಂಡ್ ದ ಪಾರ್ಟ್ನರ್ಸ್ ಆಫ್ ದ ರೀಕಾನ್ಸ್ಟಿಟ್ಯೂಟೆಡ್ ಫರ್ಮ್. ಏನು ಹೀಗಂದರೆ, ದೇರ್ ಈಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಟುಗೆದರ್, ದಿಸ್ ಈಸ್ ಎ ಫರ್ಮ್. ದಿಸ್ ಈಸ್ ಎ ಫರ್ಮ್. ನಾವು ಥರ್ಡ್ ಪಾರ್ಟಿ ಈಸ್ ಇ, ನಾವು ಈ ಕಡೆಯಿಂದ ಸಾಲ ತೊಗೊಂಡಿದ್ದೀವಿ ಅಂತ ಅಂದ್ಕೊಳ್ಳೋಣ, ಈ ಕಡೆಯಿಂದ ಸಾಲ ತೊಗೊಂಡಿದ್ದೀವಿ. ದಿಸ್ ಪರ್ಸನ್ ಈಸ್ ಎ ಥರ್ಡ್ ಪಾರ್ಟಿ. ಥರ್ಡ್ ಪಾರ್ಟಿ. ನೌ ವಾಟ್ ಹ್ಯಾಪನ್ಸ್ ಈಸ್, ಇನ್ ದಿಸ್ ಬಿ ರಿಟೈರ್ಸ್. ಬಿ ರಿಟೈರ್ಸ್. ಬಿ ನಿವೃತ್ತಿಯನ್ನು ತಗೊಳ್ತಾನೆ. ತಗೊಂಡು ಆದಮೇಲೆ ಈಗ ಹೊಸ ಪಾರ್ಟ್ನರ್ಶಿಪ್ಪಲ್ಲಿ ಯಾರು ಉಳಿತಾರೆ, ಎ ಪ್ಲಸ್ ಸಿ. ಎ ಪ್ಲಸ್ ಸಿ ಮತ್ತು ಈ ಥರ್ಡ್ ಪಾರ್ಟಿ, ಈ ಮೂವರು ಸೇರಿಕೊಂಡು ಒಂದು ಎಗ್ರಿಮೆಂಟ್ ಮಾಡಿಕೊಂಡ್ರೆ ಏನಂತ, ಏನು ಎಗ್ರಿಮೆಂಟು, ಈ ಬಿ ಯಾವುದಕ್ಕೂ ಜವಾಬ್ದಾರನಲ್ಲ. ನಮ್ಮ ಪಾರ್ಟ್ನರ್ಶಿಪ್ ಫರ್ಮಿನ ಯಾವುದೇ ಬಾಧ್ಯತೆಗಳಿಗೆ, ಹಿಂದಿನ ಬಾಧ್ಯತೆಗಳಿಗೆ ಬಿ ಜವಾಬ್ದಾರಿಯನ್ನು ನಾವು ಬಿಯನ್ನು ಜವಾಬ್ದಾರಿಯಿಂದ ವಿಮುಕ್ತಿಗೊಳಿಸಿದ್ದೀವಿ ಅನ್ನುವಂತಹ ಒಪ್ಪಿಗೆಯನ್ನು ಮಾಡಿಕೊಂಡ್ರೆ ಮಾತ್ರ ಬಿ ಈಸ್ ನಾಟ್ ಲಯಬಲ್ ಟು ಥರ್ಡ್ ಪಾರ್ಟಿ ಅನ್ನೋದು ಈ 32(2)ನ ಅರ್ಥ. ನೋಡಿ, ಎ ರಿಟೈರಿಂಗ್ ಪಾರ್ಟ್ನರ್ ಮೇ ಬಿ ಡಿಸ್ಚಾರ್ಜ್ಡ್ ಫ್ರಮ್ ಎನಿ ಲಯಬಿಲಿಟಿ ಟು ಎನಿ ಥರ್ಡ್ ಪಾರ್ಟಿ. ದಿಸ್ ಈಸ್ ಥರ್ಡ್ ಪಾರ್ಟಿ. ಎನಿ ಥರ್ಡ್ ಪಾರ್ಟಿ ಫಾರ್ ದ ಆ್ಯಕ್ಟ್ಸ್ ಡನ್ ಬಿಫೋರ್ ಹೀಸ್ ರಿಟೈರ್ಮೆಂಟ್ ಬೈ ಎನ್ ಎಗ್ರಿಮೆಂಟ್. ಏನು ಎಗ್ರಿಮೆಂಟು, ಮೇಡ್ ಬೈ ಹಿಮ್. ಮೇಡ್ ಬೈ ಹಿಮ್ ಅಂದರೆ ಓಕೆ, ಈ ಅಗ್ರಿಮೆಂಟಲ್ಲಿ ಇವನು ಇರ್ತಾನೆ. ಬಿ ಆಲ್ಸೋ ವಿಲ್ ಬಿ ದೇರ್ ಇನ್ ದ ಅಗ್ರಿಮೆಂಟ್. ಬಿ ಈಸ್ ಆಲ್ಸೋ ಎ ಪಾರ್ಟಿ ಟು ದ ಅಗ್ರಿಮೆಂಟ್. ಮತ್ತು ವಿತ್ ಥರ್ಡ್ ಪಾರ್ಟಿ, ಮೂರನೇ ಪಾರ್ಟಿ, ಆ್ಯಂಡ್ ಪಾರ್ಟ್ನರ್ಸ್ ಆಫ್ ದ ರೀಕಾನ್ಸ್ಟಿಟ್ಯೂಟೆಡ್ ಫರ್ಮ್. ದಿಸ್ ಈಸ್ ಎ ರೀಕಾನ್ಸ್ಟಿಟ್ಯೂಟೆಡ್ ಫರ್ಮ್ ವಿಚ್ ಈಸ್ ಹ್ಯಾವಿಂಗ್ ಓನ್ಲಿ ಎ ಪ್ಲಸ್ ಸಿ. And such agreement may be implied by the course of dealing between the third party and the reconstructed firm after he has the knowledge of retirement. ನೋಡಿ, ದಿಸ್ ಅಗ್ರಿಮೆಂಟ್ ಮೇ ಬಿ ಐದರ್ ಎಕ್ಸ್ಪ್ರೆಸ್ ಆರ್ ಇಂಪ್ಲಾಯ್ಡ್ ಅಂತದ್ರ ಅರ್ಥ. ಏನು, ಆಮೇಲೆ ಈ ಉಳಿದವ್ರ ಜೊತೆ ಇವನು ಆ್ಯಸ್ ಯೂಶುವಲ್ ಆಗಿ ವ್ಯವಹಾರ ಮಾಡ್ತಿದ್ದ ಅಂತ ಇಟ್ಕೊಳ್ಳಿ, ಯಾರು, ಥರ್ಡ್ ಪಾರ್ಟಿ ಇ. ಆವಾಗ ಇಟ್ ಈಸ್ ಇಂಪ್ಲಾಯ್ಡ್ ದ್ಯಾಟ್ ಬಿ ಈಸ್ ಡಿಸ್ಚಾರ್ಜ್ ಅಂತಲೂ ಇದರ ಅರ್ಥ. ಬಿ ಈಸ್ ಡಿಸ್ಚಾರ್ಜ್ ಅಂದರೆ ಅವರು ಮಾಮೂಲಾಗಿ ವ್ಯವಹಾರವನ್ನು ಮುಂದುವರ್ಸ್ಕೊಂಡು ಹೋದರು ಅಂದರೆ ಅದು ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಆಗುತ್ತೆ. ಅದಕ್ಕೆ ಇಲ್ಲೊಂದು ಕೇಸ್ ಲಾನ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಏನಿದು, ಸಿಂಡಿಕೇಟ್ ಬ್ಯಾಂಕ್ ವರ್ಸಸ್ RSR ಇಂಜಿನಿಯರಿಂಗ್ ವರ್ಕ್ಸ್. ಇಟ್ ಹೆಲ್ಡ್ ದ್ಯಾಟ್ ಎ ಪಾರ್ಟ್ನರ್ ಕಂಟಿನ್ಯೂಯಿಂಗ್ ಟು ರಿಮೇನ್ ಲಯಬಲ್ ಟುವರ್ಡ್ಸ್ ದ ಪ್ರೀ-ರಿಟೈರ್ಮೆಂಟ್ ಡೆಟ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ಒಂದು ವೇಳೆ ಆ ರೀತಿಯಾದಂತಹ ಎಗ್ರಿಮೆಂಟ್ ಇರಲಿಲ್ಲ ಅಂದರೆ, ನಾನೇನು ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀನಿ ನಿಮಗೆ, ಈ ಥರನಾದಂತಹ ವಿಶೇಷವಾದಂತಹ ಒಪ್ಪಂದ ಇಲ್ಲದ ಸಂದರ್ಭದಲ್ಲಿ, ಅದು ಎಕ್ಸ್ಪ್ರೆಸ್ ಇರಲಿ ಇಂಪ್ಲಾಯ್ಡ್ ಇರಲಿ, ಆವಾಗ ಹಿಂದಿನ ಕೃತ್ಯಗಳಿಗೆ ನಿವೃತ್ತಿ ಹೊಂದಿದ ಪಾಲುದಾರನು ಕೂಡ ಬಾಧ್ಯಸ್ಥನಾಗಿರ್ತಾನೆ ಅನ್ನೋದನ್ನು ನೀವಿಲ್ಲಿ ನೋಡ್ತೀರಿ. ದೆನ್ 32 ಸಬ್ ಸೆಕ್ಷನ್ 3 ಏನು ಹೇಳುತ್ತೆ ನೋಡೋಣ. ಕಲಮು 30
2.3 ಏನು ಹೇಳುತ್ತೆ? ನಾಟ್ ವಿತ್ ಸ್ಟ್ಯಾಂಡಿಂಗ್ ದ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಫ್ರಮ್ ದ ಫರ್ಮ್. ಅವನು ರಿಟೈರ್ ಆಗಿದ್ದಾನೆ ಅನ್ನೋ ಒಂದು ಕಾರಣವನ್ನು ಬದಿಗಿಟ್ಟು he and the partners continue to be liable as partners to third parties for any act done by any of them which would have been an act of the firm done before the retirement until public notice is given of the retirement. ನೋಡಿ, this is another very interesting thing. ಒಬ್ಬ ವ್ಯಕ್ತಿ ಪಾರ್ಟ್ನರ್ಶಿಪ್ಪಿಂದ ರಿಟೈರ್ ಆದಮೇಲೆ ಅವನು ಸಾರ್ವಜನಿಕವಾಗಿ ಒಂದು ನೋಟಿಸನ್ನು ಕೊಡುವುದು ಬಹಳ ಮಹತ್ವವನ್ನು ಪಡ್ಕೊಳ್ತದೆ. ಕೊಡದೇ ಹೋದರೆ ಥರ್ಡ್ ಪಾರ್ಟಿಯ ದೃಷ್ಟಿಯಲ್ಲಿ ಅವನು ಪಾರ್ಟ್ನರ್ ಅಂತಲೇ ಟ್ರೀಟ್ ಮಾಡ್ತಾರೆ. ಯಾಕೆ ಅಂದರೆ ಅವನಿದ್ದಾನೆ ಅಂತ ನಾವು ವ್ಯವಹಾರ ಮಾಡ್ತಿದ್ದೀನಿ ಅಂತ. ಆದ್ದರಿಂದ ನಾನು ಇಲ್ಲ ಅನ್ನೋದನ್ನು ಸಾರ್ವಜನಿಕವಾಗಿ ನಾವು ದೃಢೀಕರಿಸಬೇಕು. ಓಕೆ, ನಾಟ್ ವಿತ್ ಸ್ಟ್ಯಾಂಡಿಂಗ್ ದಿ ರಿಟೈರ್ಮೆಂಟ್ ಫ್ರಮ್ ದ ಫರ್ಮ್, he and the partners continue to be liable as partners to third parties, for any act done by any of them which would have been an act of the firm if done before the retirement. Okay, and until, this is very important, until public notice is given of the retirement. ನೋಟಿಸ್ ಕೊಡದೆ ಹೋದರೆ ಅವನ ಜವಾಬ್ದಾರಿ ನಶಿಸಿ ಹೋಗುವುದಿಲ್ಲ ಅನ್ನೋದನ್ನು ನಾವು ಇದರಲ್ಲಿ ನೋಡ್ತೀವಿ. 32(4) ಏನು ಹೇಳುತ್ತೆ? ಈ ನೋಟಿಸ್ ಏನು ಸಬ್ಸೆಕ್ಷನ್ 3ನಲ್ಲಿ ಕೊಡ್ತೀರಿ, 32(3) ಏನು ಕೊಡ್ತೀರಿ, ಆ ನೋಟಿಸ್ ಬಗ್ಗೆ ಏನು ಹೇಳುತ್ತೆ? ಮೇ ಬಿ ಗಿವನ್ ಐದರ್ ಬೈ ದ ರಿಟೈರ್ಡ್ ಪಾರ್ಟ್ನರ್, ಅವನಾರು ಕೊಡ್ಬೋದು ಅಥವಾ ಉಳಿದ ಪಾರ್ಟ್ನರ್ಗಳಾದರೂ ಕೊಡ್ಬೋದು. ಫರ್ಮನ್ನು ಉಳಿಸ್ಕೊಂಡಂತಹವ್ರು ಇರ್ತಾರಲ್ಲ, ಉಳಿದವರು ಅವರಾದರೂ ಕೊಡ್ಬೋದು ಅನ್ನೋದು ಪ್ರಾವಿಷನ್. ಆದರೆ ಇಲ್ಲಿ ಜವಾಬ್ದಾರಿ ಇವಂದಿರೋದ್ರಿಂದ ರಿಟೈರಿಂಗ್ ಪಾರ್ಟ್ನರು ಆ ರೀತಿಯಾದಂತಹ ನೋಟಿಸ್ ಕೊಡೋದು ಬಹಳ ಇಂಪಾರ್ಟೆಂಟ್. ದೆನ್ ಸೆಕ್ಷನ್ 33 ಟಾಕ್ಸ್ ಅಬೌಟ್ ಎಕ್ಸ್ಪೆಲಿಂಗ್, ಒಂದು ಸಂಸ್ಥೆಯಿಂದ ಹೊರಗೆ ಹಾಕೋದು, ಸಂಸ್ಥೆಯಿಂದ ಪಾರ್ಟ್ನರ್ಶಿಪ್ ಫರ್ಮ್ನಿಂದ ಹೊರಗೆ ಹಾಕೋದು. ಸದುದ್ದೇಶ ಇಲ್ಲದೆ ಯಾವುದೇ ವ್ಯಕ್ತಿನ ಹೊರಗೆ ಹಾಕಕ್ಕೆ ಬರಲ್ಲ. ದುರುದ್ದೇಶದಿಂದ ಮಾಲಾಫೈಡ್, ನೋ ಸ್ಕೋಪ್ ಫಾರ್ ಮಾಲಾಫೈಡ್ ಆ್ಯಕ್ಟ್, ಮಾಲಾಫೈಡ್, ದುರುದ್ದೇಶದಿಂದ ನೀವು ಪಾರ್ಟ್ನರ್ ಹೊರಗೆ ಹಾಕಕ್ಕೆ ಬರಲ್ಲ. ನೋಡಿ, ಎ ಪಾರ್ಟ್ನರ್ ಮೇ ನಾಟ್ ಬಿ ಎಕ್ಸ್ಪೆಲ್ಡ್, ಅವನನ್ನು ಹೊರಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಫ್ರಾಮ್ ಎ ಫರ್ಮ್ ಬೈ ಎನಿ ಮೆಜಾರಿಟಿ, ನೀವು ಮೆಜಾರಿಟಿ ಇದ್ದೀನಿ ಅಂತೇಳಿ ನೀವು ಹೊರಗೆ ಹಾಕಕ್ಕೆ ಬರಲ್ಲ. ಸೇವ್ ಇನ್ ದ ಎಕ್ಸರ್ಸೈಸ್ ಇನ್ ಗುಡ್ ಫೇತ್ ಆಫ್ ಪವರ್ಸ್ ಕಾನ್ಫರ್ಡ್ ಬೈ ಕಾಂಟ್ರಾಕ್ಟ್ ಬಿಟ್ವೀನ್ ದ ಪಾರ್ಟೀಸ್. ನೀವೇನು ಪಾರ್ಟ್ನರ್ಶಿಪ್ ಡೀಡ್ ಮಾಡಿಕೊಂಡಿರ್ತೀರಿ, ಆ ಡೀಡ್ನಲ್ಲಿ ಇರತಕ್ಕಂತಹ ಪ್ರಾವಧಾನಗಳಿಗೆ ಅನುಗುಣವಾಗಿ ಆ ಉದ್ದೇಶವನ್ನು ಈಡೇರಿಸೋಕ್ಕೋಸ್ಕರ ಮಾತ್ರ ನೀವು ಒಬ್ಬ ಪಾಲುದಾರರನ್ನು ಹೊರಗೆ ಹಾಕ್ಬೋದೇ ಹೊರತು ಸುಮ್ಮನೆ ಹೊರಗೆ ಹಾಕೋಕ್ಕೆ ಆಗೋದಿಲ್ಲ. ದ ಪ್ರೊವಿಷನ್ಸ್ ಆಫ್ ಸಬ್ಸೆಕ್ಷನ್ 2, 3 and 4 ಆಫ್ 32 ಶಾಲ್ ಅಪ್ಲೈ ಟು ಎಕ್ಸ್ಪೆಲ್ಡ್ ಪಾರ್ಟ್ನರ್ ಆಲ್ಸೋ. ಈ ರಿಟೈರ್ ಆದ ಪಾರ್ಟ್ನರ್ ಏನಿರ್ತಾನೋ ಅವನಿಗೆ ಅನ್ವಯ ಆಗುವ ಎಲ್ಲ ನಿಯಮಗಳು ಹೊರ ಹಾಕಿದಂತಹ ಪಾರ್ಟ್ನರ್ಗೂ ಅಪ್ಲೈ ಆಗ್ತವೆ. ಅಂದರೆ ಲಯಬಿಲಿಟಿ ಬಗ್ಗೆ ಮೊದಲು ಮಾಡಿದಂತಹ ಅವರ ವ್ಯವಹಾರಗಳಿಗೆ ಅವರು ರಿಟೈರ್ ಆದವರು ಎಕ್ಸ್ಪೆಲ್ ಆದವರು ಕೂಡ ಬಾಧ್ಯಸ್ಥರಾಗಿರ್ತಾರೆ. ದೆನ್ ದಿಸ್ ಈಸ್ ಅನದರ್ ಪಿಕ್ಯುಲಿಯರ್ ಕಂಡೀಷನ್. ಒಬ್ಬ ಪಾರ್ಟ್ನರ್ ಇದ್ದವನು ಹಣಕಾಸಿನ ದಿವಾಳಿ ಹೇಳ್ತಾನೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಇನ್ಸಾಲ್ವೆನ್ಸಿ ಅಂತೀವಿ ನಾವು, ಇನ್ಸಾಲ್ವೆನ್ಸಿ ಆಫ್ ಎ ಪಾರ್ಟ್ನರ್. ವೇರ್ ಎ ಪಾರ್ಟ್ನರ್ ಇನ್ ಎ ಫರ್ಮ್ ಈಸ್ ಅಡ್ಜುಡಿಕೇಟೆಡ್ ಇನ್ಸಾಲ್ವೆಂಟ್. ಏನು ಹಿಂಗಂದರೆ ಕೋರ್ಟ್ ಅವನಿಗೆ ಸರ್ಟಿಫಿಕೇಟ್ ಕೊಡುತ್ತೆ, ಇವನು ದಿವಾಳಿ ಹೊಂದಿದ್ದಾನೆ ಅಂತ. ಹಿ ಸೀಜಸ್ ಟು ಬಿ ಎ ಪಾರ್ಟ್ನರ್. ಒಮ್ಮೆ ಆ ರೀತಿ ಸರ್ಟಿಫಿಕೇಟ್ ಬಂತು ಅಂದರೆ ಅವತ್ತಿನಿಂದ ಅವನು ಪಾಲುದಾರ ಅಲ್ಲ. ಹಿ ಸೀಜಸ್ ಟು ಬಿ ಎ ಪಾರ್ಟ್ನರ್ ಆನ್ ದ ಡೇಟ್ ಆನ್ ವಿಚ್ ಆರ್ಡರ್ ಆಫ್ ಅಡ್ಜುಡಿಕೇಷನ್ ಈಸ್ ಮೇಡ್. ಆ ರೀತಿಯಾದಂತಹ ಘೋಷಣೆ ಏನು, ದಿವಾಳಿಯಾದಂತಹ ಘೋಷಣೆ ಏನಾಗಿರ್ತದಲ್ಲ, ಅವತ್ತಿನಿಂದ ಅವನು ಆ ಒಂದು ಫರ್ಮಿನ, ಆ ಒಂದು ಸಂಸ್ಥೆಯ ಪಾಲುದಾರನೆಂದು ಪರಿಗಣಿಸಲಾಗುವುದಿಲ್ಲ. ಓಕೆ, ವೆದರ್ ಆರ್ ನಾಟ್ ಫರ್ಮ್ ಈಸ್ ದೇರ್ ಬೈ ಡಿಸಾಲ್ವ್ಡ್. ವೆದರ್ ಆರ್ ನಾಟ್ ಫರ್ಮ್ ಈಸ್ ದೇರ್ ಬೈ, ಯಾಕೆ ಹಿಂಗೆ ಕೊಟ್ಟಿದ್ನ? ವೆದರ್ ಆರ್ ನಾಟ್ ಫರ್ಮ್ ಈಸ್ ಡಿಸಾಲ್ವ್ಡ್ ಅಂತ ಈ ಕಂಡೀಷನ್ ಯಾಕೆ ಕೊಟ್ಟರು ಅಂತಂದರೆ, ಈಗ ಪಾರ್ಟ್ನರು ಎ ಒಬ್ಬಿದ್ದ, ಇನ್ನೊಬ್ಬ ಬಿ ಇದ್ದ. ಇದರಲ್ಲಿ ಏನಾಗುತ್ತೆ, ಬಿ ದಿವಾಳಿ ಆಗ್ತಾನೆ, ಬಿ ಏನಾಗ್ತಾನೆ, ಹಿ ಈಸ್ ಇನ್ಸಾಲ್ವೆಂಟ್. ದೆನ್ ಓನ್ಲಿ ಹೂ ರಿಮೇನ್ಸ್, ಎ ರಿಮೇನ್ಸ್. then it cannot be a partnership at all. Therefore, it is automatically dissolved. ಅದಕ್ಕೆ ಆ ರೀತಿ ಬರೆದಿದೆ.
ವೇರ್ ಅಂಡರ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ದ ಪಾರ್ಟ್ನರ್ಸ್ ಆಫ್ ಎ ಫರ್ಮ್ ಈಸ್ ನಾಟ್ ಡಿಸಾಲ್ವ್ಡ್. ಒಂದು ವೇಳೆ ಫರ್ಮ್ ಡಿಸಾಲ್ವ್ ಆಗಲಿಲ್ಲ ಅಂದರೆ ಬೈ ದ ಎಡ್ಜುಡಿಕೇಶನ್ ಆಫ್ ದ ಪಾರ್ಟ್ನರ್ ಆ್ಯಸ್ ಇನ್ಸಾಲ್ವೆಂಟ್, ದ ಎಸ್ಟೇಟ್ ಆಫ್ ದ ಪಾರ್ಟ್ನರ್, ಇವನಿಗೆ ಪಾರ್ಟ್ನರ್ನ ಆಸ್ತಿ ಇರುತ್ತಲ್ವಾ, ಸೋ ಎಡ್ಜುಡಿಕೇಟೆಡ್ ಈಸ್ ನಾಟ್ ಲಯಬಲ್ ಫಾರ್ ಎನಿ ಆ್ಯಕ್ಟ್ ಆಫ್ ದ ಫರ್ಮ್ ಆ್ಯಂಡ್ ದ ಫರ್ಮ್ ಈಸ್ ನಾಟ್ ಲಯಬಲ್ ಫಾರ್ ಎನಿ ಆ್ಯಕ್ಟ್ ಆಫ್ ದ ಇನ್ಸಾಲ್ವೆಂಟ್ ದನ್ ಆಫ್ಟರ್ ದ ಡೇಟ್ ಆನ್ ವಿಚ್ ದ ಆರ್ಡರ್ ಆಫ್ ದ ಎಡ್ಜುಡಿಕೇಶನ್ ಈಸ್ ಮೇಡ್. ಅಂದರೆ ಆಸ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ವೇರ್ ಎ ಕಾಂಟ್ರಾಕ್ಟ್ ಅಂಡರ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ದ ಪಾರ್ಟ್ನರ್ಸ್, the firm is not dissolved by the adjudication of a partner as insolvent, the estate of a partner. ಅಂದರೆ ಈ ಪಾರ್ಟ್ನರ್ನ ಆಸ್ತಿ, ನಾಟ್ ದ ಎಸ್ಟೇಟ್ ಆಫ್ ಎ ಫರ್ಮ್, ಪಾರ್ಟ್ನರ್ ಸೋ ಎಡ್ಜುಡಿಕೇಟೆಡ್, ಅವನ ಆಸ್ತಿ ಮೇಲೆ ನೀವು ಲಯಬಿಲಿಟಿ ಕ್ಲೇಮ್ ಮಾಡೋಕ್ಕಾಗಲ್ಲ. ಇದರ ಅರ್ಥ ಏನು? ಎಡ್ಜುಡಿಕೇಟ್ ಆದ ಪಾರ್ಟ್ನರ್ನ ಆಸ್ತಿ ಮೇಲೆ ಫರ್ಮ್ಗೆ ಸಂಬಂಧಪಟ್ಟಂತಹ ಲಯಬಿಲಿಟಿಯನ್ನು ಕ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ. ನಾಟ್ ಲಯಬಲ್ for any act of the firm, and the firm is not liable for any act of the insolvent. ಆ ಇನ್ಸಾಲ್ವೆಂಟ್ ಆದಮೇಲೆ ಅವನು ಮಾಡಿದಂಥ ಕ್ರಿಯೆಗೂ ಫರ್ಮ್ ಜವಾಬ್ದಾರಿ ಅಲ್ಲ. ಡನ್ ಆಫ್ಟರ್ ದ ಡೇಟ್ ಆನ್ ವಿಚ್ ದ ಎಡ್ಜುಡಿಕೇಶನ್ ಈಸ್ ಮೇಡ್. ಅಂದರೆ ಒಬ್ಬ ದಿವಾಳಿ ಆಗಿದ್ದಾನೆ ಅಂತ ಇಟ್ಕೊಳ್ಳಿ, ದಿವಾಳಿ ಆದಂತಹ ಪಾರ್ಟ್ನರ್ನ ಆಸ್ತಿಯ ಮೇಲೆ ಫರ್ಮ್ನವರು ಏನೇ ಆ್ಯಕ್ಷನ್ ಮಾಡೋಕ್ಕಾಗಲ್ಲ. ಇಲ್ಲ ಲಾಸ್ ಆಗಿದೆ, ನನಗೆ ಲಾಸ್ ತುಂಬಿಕೊಡು ಅಂತ ಹೇಳೋಕ್ಕಾಗಲ್ಲ. ಹಾಗೆಯೇ ಅವನು ದಿವಾಳಿ ಆದ ದಿನದ ನಂತರ ಆ ದಿವಾಳಿ ಆದ ವ್ಯಕ್ತಿ ಮಾಡಿದಂತಹ ಯಾವುದೇ ವ್ಯವಹಾರಕ್ಕೂ ಫರ್ಮ್ ಜವಾಬ್ದಾರಿ ಅಲ್ಲ. ದಟ್ ಈಸ್ ದಿ ಕಾನ್ಸೆಪ್ಟ್. ಟೋಟಲ್ ಡಿಸ್ಕನೆಕ್ಟ್. ಸೆಕ್ಷನ್ 35, ಲಯಬಿಲಿಟಿ ಆಫ್ ದ ಎಸ್ಟೇಟ್ ಆಫ್ ದ ಡಿಸೀಸ್ಡ್ ಪಾರ್ಟ್ನರ್. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ತೀರಿ ಹೋದ ಅಂತಂದರೆ ಆ ತೀರಿ ಹೋದ ವ್ಯಕ್ತಿಯ ಆಸ್ತಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ವೇರ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ದ ಪಾರ್ಟ್ನರ್ಸ್, the firm is not dissolved by the death of a partner, the estate of a deceased partner. Nodi, the estate of a deceased partner is not liable for any act of the firm after his death. This is very important. ಅವನ ಆಸ್ತಿಯ ಮೇಲೆ ನೀವು ಅವನ ಸತ್ತ ನಂತರ ಮಾಡಿದಂತಹ ಹಾನಿಗಳಿಗೆ ಅವನ ಆಸ್ತಿಯನ್ನು ಜವಾಬ್ದಾರಿ ಮಾಡೋಕ್ಕಾಗಲ್ಲ. ಎಸ್, ಅವನು ಸತ್ತ ದಿನಕ್ಕಿಂತ ಹಿಂದಿನ ವ್ಯವಹಾರಗಳಿಗೆ ಅವನು ಜವಾಬ್ದಾರ. ಅವನು ಸತ್ತು ಹೋದರೂ ಜವಾಬ್ದಾರಿ, ಅವನ ಆಸ್ತಿಯೂ ಜವಾಬ್ದಾರಿ. ಆದರೆ ಆ ವ್ಯಕ್ತಿ ಸತ್ತು ಹೋದ ದಿನದ ನಂತರದಲ್ಲಿ ನಡೆದಂತಹ ವ್ಯವಹಾರಗಳ ಹಾನಿಗೆ ಆ ವ್ಯಕ್ತಿಯ ಆಸ್ತಿಯನ್ನು ಬಾಧ್ಯಸ್ಥನನ್ನಾಗಿ ಮಾಡಲು ಸಾಧ್ಯವಿಲ್ಲ ಅಂಥೇಳಿ ಸೆಕ್ಷನ್ 35 ಹೇಳುತ್ತೆ. ಸೆಕ್ಷನ್ 36, ರೈಟ್ಸ್ ಆಫ್ ಎ ಔಟ್ಗೋಯಿಂಗ್ ಪಾರ್ಟ್ನರ್ ಟು ಡೂ ಬಿಸ್ನೆಸ್. ಯಾವುದೇ ಒಂದು ಬಿಸ್ನೆಸ್ಸನ್ನು ಮಾಡುವಂತಹ ಸಂದರ್ಭದಲ್ಲಿ ವ್ಯಕ್ತಿ ರಿಟೈರ್ಮೆಂಟ್ ತಗೊಂಡು ಪಾರ್ಟ್ನರ್ಶಿಪ್ನವ್ರು ಏನು ಬಿಸ್ನೆಸ್ ಮಾಡ್ತಾರೋ ಅದೇ ಬಿಸ್ನೆಸ್ ಅವನು ಮಾಡೋಕ್ಕೆ ಶುರು ಮಾಡಿದರೆ ಅಂತಹ ಸಂದರ್ಭದಲ್ಲಿ ಏನು ಅಂತ, ಪಾರ್ಟ್ನರ್ಶಿಪ್ ಈಸ್ ಡೂಯಿಂಗ್ ಎ ಕಾಫಿ ಬಿಸ್ನೆಸ್, ದೆನ್ ಹಿ ವಿಲ್ ರಿಟೈರ್, ನೆಕ್ಸ್ಟ್ ಡೇ ಹಿ ವಿಲ್ ಓನ್ಲಿ ಸ್ಟಾರ್ಟ್ ಕಾಫಿ ಬಿಸ್ನೆಸ್. ಅಂತಹ ಸಂದರ್ಭದಲ್ಲಿ ಓಕೆ, ದ ರೈಟ್ಸ್ ಆಫ್ ಔಟ್ಗೋಯಿಂಗ್ ಪಾರ್ಟ್ನರ್ ಟು ಕ್ಯಾರಿ ಆನ್ ಕಾಂಪೀಟಿಂಗ್ ಬಿಸ್ನೆಸ್. ಅಂದರೆ ಅದೇ ಸ್ಪರ್ಧಾತ್ಮಕ ವ್ಯವಹಾರವನ್ನು, ಅಂದರೆ ಪಾರ್ಟ್ನರ್ಶಿಪ್ ಫರ್ಮ್ ಯಾವ ವ್ಯವಹಾರವನ್ನು ಮಾಡ್ತದೆ ಅದೇ ವ್ಯವಹಾರ ಮಾಡಲಿಕ್ಕೆ ಒಬ್ಬ ಪಾರ್ಟ್ನರ್ ಆದವನು ರಿಟೈರ್ ಆದಮೇಲೆ ಏನು ಮಾಡ್ಬೋದು? ಎಗ್ರಿಮೆಂಟ್ಸ್ ಇನ್ ರಿಸ್ಟ್ರೇಂಟ್ ಆಫ್ ಟ್ರೇಡ್. ನೋಡಿ, ಇಲ್ಲಿ ನಾವು ರೀಸನೇಬಲ್ ಟ್ರೇಡ್ ರಿಸ್ಟ್ರೇಂಟ್ ಮಾಡ್ಬೋದು. ಪಾರ್ಟ್ನರ್ಶಿಪ್ ಕಾಂಟ್ರಾಕ್ಟಲ್ಲೇ ನಾವು ಆ ರೀತಿ ವ್ಯವಸ್ಥೆನೇ ಮಾಡ್ಕೋಬೋದು. ಏನು? ಎನ್ ಔಟ್ಗೋಯಿಂಗ್ ಪಾರ್ಟ್ನರ್ ಮೇ ಕ್ಯಾರಿ ಆನ್ ಎ ಕಾಂಪೀಟಿಂಗ್ ಬಿಸ್ನೆಸ್ ವಿತ್ ದ್ಯಾಟ್ ಆಫ್ ದ ಫರ್ಮ್ ಆ್ಯಂಡ್ ಮೇ ಅಡ್ವರ್ಟೈಸ್ ಸಚ್ ಬಿಸ್ನೆಸ್ ಬಟ್ ಸಬ್ಜೆಕ್ಟ್ ಟು ಕಾಂಟ್ರಾಕ್ಟ್ ಟು ದ ಕಾಂಟ್ರರಿ. ಒಂದು ವೇಳೆ ನಿಮ್ಮ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಆ ರೀತಿಯಾದಂತಹ ನಿರ್ಬಂಧವನ್ನು ಬರ್ಕೊಂಡಿಲ್ಲ ಅಂದರೆ ಕಾಂಪಿಟಿಂಗ್ ಬಿಸ್ನೆಸ್ ಮಾಡ್ಬೋದು. ಒಂದು ವೇಳೆ ಪಾರ್ಟ್ನರ್ಶಿಪ್ ಫರ್ಮ್ನಲ್ಲಿ ನೀವು ಬರೆದಿರ್ತೀರಿ, ನಾನು ರಿಟೈರ್ ಆದರೆ ಅಥವಾ ಎನಿ ಪಾರ್ಟ್ನರ್ ಇಫ್ ಹಿ ರಿಟೈರ್ಸ್ ಹಿ ಈಸ್ ನಾಟ್ ಸಪೋಸ್ ಟು ಡೂ ದ್ಯಾಟ್ ಬಿಸ್ನೆಸ್ ಇನ್ ದಿಸ್ ಪ್ಲೇಸ್, ದ್ಯಾಟ್ ಬಿಸ್ನೆಸ್ ಫಾರ್ ಎ ಪೀರಿಯಡ್ ಆಫ್ 6 months. ಆ ರೀತಿಯಾದಂತಹ ನಿರ್ಬಂಧಗಳನ್ನು ನೀವು ಪಾರ್ಟ್ನರ್ಶಿಪ್ ಡೀಡಲ್ಲಿ ಹೇರಿಕೊಂಡಿದ್ದರೆ ಅಷ್ಟು ಸಮಯದವರೆಗೆ ಅಥವಾ ಆ ಸ್ಥಳದಲ್ಲಿ ಆ ರೀತಿಯಾದಂತಹ ಸ್ಪರ್ಧಾತ್ಮಕ ವ್ಯವಹಾರವನ್ನು ಮಾಡಲಿಕ್ಕೆ ನಿವೃತ್ತಿ ಹೊಂದಿದಂತಹ ಪಾಲುದಾರನಿಗೆ ಅವಕಾಶ ಇರೋದಿಲ್ಲ. ದಟ್ ಈಸ್ ದಿ ಪ್ರಾವಿಷನ್ ಆಫ್ ದಿಸ್ ಸೆಕ್ಷನ್. ಓಕೆ, ದೆನ್
ಏನೇನು ವಾಟ್ ಹಿ ಶುಡ್ ನಾಟ್ ಡೂ ದೆನ್ ಪಾರ್ಟ್ನರ್ಶಿಪ್ ಕಾಂಟ್ರಿ ಟು ಹಿ ಮೇ ನಾಟ್, ಅವನು ಏನೇನು ಮಾಡಬಾರ್ದು, ಹಿ ಶುಡ್ ನಾಟ್ ಯೂಸ್ ದ ಫರ್ಮ್ ನೇಮ್, ಒಂದು ವೇಳೆ ಮಾಡ್ತಾ ಇದ್ದಾನಂದರೆ ರಿಪ್ರೆಸೆಂಟ್ ಹಿಮ್ಸೆಲ್ಫ್ ಆಸ್ ಕ್ಯಾರಿಂಗ್ ದ ಬಿಸ್ನೆಸ್ ಆಫ್ ದ ಫರ್ಮ್, ನಾ ಫರ್ಮಿಂದ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ಕೂಡ್ದು. ಸಾಲಿಸಿಟ್ ದ ಕಸ್ಟಮ್ ಆಫ್ ಪರ್ಸನ್ಸ್ ಹೂ ವೇರ್ ಡೀಲಿಂಗ್ ವಿತ್ ದ ಫರ್ಮ್ ಬಿಫೋರ್ ಸೀಸ್ ಟು ಬಿ ಎ ಪಾರ್ಟ್ನರ್. ನೋಡಿ, ಈಗ ಅವನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ಬಿಟ್ಟಿರ್ತಾನೆ, ಬಿಟ್ಟ ಮೇಲೆ ಆ ಫರ್ಮ್ ಹೆಸರಲ್ಲಿ ಬಿಸ್ನೆಸ್ ಮಾಡೋಂಗಿಲ್ಲ. ಓಕೆ, ಆ ಫರ್ಮ್ನ ಮೆಂಬರ್ಗಳನ್ನು ಸಾಲಿಸಿಟ್ ಮಾಡೋಂಗಿಲ್ಲ. ಅಂದರೆ ಈ ರೀತಿಯಾದಂತಹ ಇದು ಜನರಲ್ ಕಂಡೀಷನ್ಸ್, ದೀಸ್ ಆರ್ ಆಲ್ ಜನರಲ್ ಕಂಡೀಷನ್ಸ್. ಓಕೆ, ಬಟ್ ಇವು ಎಲ್ಲವೂ ನಾವು ಕಂಡೀಷನ್ನ ಇದರಲ್ಲಿ ಹಾಕಿರ್ಬೋದು. ಈ ಒಂದು ಬಿಸ್ನೆಸ್ಸೇ ಮಾಡಬಾರ್ದು ಅಂತಲೂ ಕಂಡೀಷನ್ ಹಾಕಿರ್ಬೋದು. 36(2) ಏನು ಹೇಳುತ್ತೆ, ಎ ಪಾರ್ಟ್ನರ್ ಮೇ ಮೇಕ್ ಎನ್ ಅಗ್ರಿಮೆಂಟ್ with his partners that on ceasing to be a partner, he will not carry on any business similar to that of the firm. Yes, I will make a small clarification here. See, the first clarification is, ಒಂದು ವೇಳೆ ಯಾವುದೇ ಕಂಡೀಷನ್ ಇರಲಿಲ್ಲ ಅಂದ್ರೂ ಇವುಗಳನ್ನಂತೂ ಉಪಯೋಗ ಮಾಡೋಕ್ಕಾಗಲ್ಲ, ಇವುಗಳನ್ನಂತೂ ಉಪಯೋಗ ಮಾಡೋಕ್ಕಾಗಲ್ಲ. ಇನ್ನೊಂದು, ಅದನ್ನು ಇಲ್ಲಿ ಹೇಳಿದ್ನಲ್ವ ನಾನು, ದ ಸೇಮ್ ಥಿಂಗ್ ಈಸ್ ರಿಪೀಟೆಡ್ ಹಿಯರ್. ಸಿಮಿಲರ್ ಬಿಸ್ನೆಸ್ಸನ್ನು ವಿದಿನ್ ಎ ಸ್ಪೆಸಿಫೈಡ್ ಪೀರಿಯಡ್, ವಿದಿನ್ ಎ ಸ್ಪೆಸಿಫೈಡ್ ಪೀರಿಯಡ್ ಆರ್ ವಿದಿನ್ ಎ ಸ್ಪೆಸಿಫೈಡ್ ಲೋಕಲ್ ಏರಿಯಾ. ಯಾವಾಗ ನೀವು ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಬರ್ಕೊಂಡಿದ್ರೆ, ಅಂದರೆ ನಿಮ್ಮದು ಸೆಕ್ಷನ್ 27 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟು ಅದನ್ನ ಹೇಳ್ತದೆ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೆಂಟ್ ಇನ್. ಓಕೆ, ಸೆಕ್ಷನ್ 27 ಆಫ್ ದ ರಿಸ್ಟ್ರೇಂಟ್ ಆಫ್ ಬಿಸ್ನೆಸ್. 27 ಏನು ಹೇಳುತ್ತೆ, ಇಟ್ ಟಾಕ್ಸ್ ಅಬೌಟ್ ರಿಸ್ಟ್ರೇಂಟ್ ಆಫ್ ಬಿಸ್ನೆಸ್, ರಿಸ್ಟ್ರೇಂಟ್ ಆಫ್ ಕಾಂಟ್ರಾಕ್ಚುವಲ್ ರೈಟ್ಸ್ ಆರ್ ಬಿಸ್ನೆಸ್. ನೀ ಬೇರೆ ವ್ಯವಹಾರ ಮಾಡಬೇಡ ಅಂತ ಹೇಳೋಕ್ಕಾಗೋದಿಲ್ಲ, ದಟ್ ಇಸ್ ಜನರಲ್ ರೂಲ್. ಆದರೆ ಪಾರ್ಟ್ನರ್ಶಿಪ್ ವಿಷಯದಲ್ಲಿ ಮಾತ್ರ ಕೆಲವೊಂದು ಸ್ಥಳಕ್ಕೆ ಸೀಮಿತವಾದಂತೆ, ಕೆಲವೊಂದು ಅವಧಿಗೆ ಸೀಮಿತವಾದಂತೆ ಆ ರೀತಿಯಾದಂತಹ ಒಪ್ಪಂದವನ್ನು ನೀವು ಪಾರ್ಟ್ನರ್ಶಿಪ್ ಡೀಡಲ್ಲಿ ಮಾಡ್ಕೋಬೋದು. ದಟ್ ಈಸ್ ವ್ಯಾಲಿಡ್ ಆ್ಯಂಡ್ ದಿಸ್ ವಿಲ್ ನಾಟ್ ಅಪ್ಲೈ ದೇರ್. ಎಕ್ಸೆಪ್ಷನ್ ಟು ಸೆಕ್ಷನ್ 27 ಈಸ್ 36(2) ಅಂತ ಹೇಳ್ಬೋದು. ಇಟ್ ಈಸ್ ಎಕ್ಸೆಪ್ಷನ್ to section 27 of Indian Contract Act ಅಂತ ಹೇಳ್ಬೋದು, 1872. ಓಕೆ, ಬಟ್ ಈ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಏನಿರಬೇಕು, ರೀಸನೇಬಲ್ ಇರಬೇಕು. ಲೈಫ್ ಲಾಂಗ್ ಮಾಡೋಂಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಲೈಫ್ ಲಾಂಗ್ ಮಾಡೋಂಗಿಲ್ಲ ಈ ರೀತಿಯೆಲ್ಲ ಹೇಳೋಕ್ಕಾಗಲ್ಲ. 37 rights of the outgoing partner in certain cases to share profit. ಒಬ್ಬ ಔಟ್ಗೋಯಿಂಗ್ ಹೊರಗೆ ಹೋಗ್ತಾನೆ, ಅವನು ರಿಟೈರ್ಮೆಂಟಿಂದ ಇರ್ಬೋದು, ಎಕ್ಸ್ಪಲ್ಷನ್ನಿಂದ ಇರ್ಬೋದು, ಅಥವಾ ಆ್ಯಸ್ ಪರ್ ಕಾಂಟ್ರಾಕ್ಟ್ ಇರ್ಬೋದು, ಅಥವಾ ಡೆತ್ತಿಂದ ಇರ್ಬೋದು. ಯಾವುದಿಂದ ಇದ್ದರೂ ಕೂಡ ಅವನ ಅಸೆಟ್ ಇರುತ್ತಲ್ವ ಪಾರ್ಟ್ನರ್ಶಿಪ್ಪಲ್ಲಿ, ಅದರದ್ದು ಪರಿಸ್ಥಿತಿ ಏನು, ವೆನ್ ಎನಿ ಮೆಂಬರ್ ಆಫ್ ಎ ಫರ್ಮ್ ಹ್ಯಾಸ್ ಡೈಡ್ ಆರ್ ಅದರ್ವೈಸ್ ಸೀಸ್ಡ್ ಟು ಬಿ ಎ ಪಾರ್ಟ್ನರ್ ಆ್ಯಂಡ್ ದ ಸರ್ವೈವಿಂಗ್ ಪಾರ್ಟ್ನರ್ಸ್ ಕಂಟಿನ್ಯೂ ಟು ಕ್ಯಾರಿ ಆನ್ ದ ಬಿಸ್ನೆಸ್ ಆಫ್ ದ ಫರ್ಮ್ ವಿತ್ ದ ಪ್ರಾಪರ್ಟಿ ಆಫ್ ದ ಫರ್ಮ್ ವಿದೌಟ್ ಎನಿ ಫೈನಲ್ ಸೆಟಲ್ಮೆಂಟ್ ಆಫ್ ಅಕೌಂಟ್ಸ್ ಆ್ಯಸ್ ಟು ಹ್ಯಾವ್ ಬೀನ್ ಟು ದ ಔಟ್ ಗೋಯಿಂಗ್ ಪಾರ್ಟ್ನರ್. ಅವನಿಗೆ ಅವನ ಅಕೌಂಟ್ ಸೆಟಲ್ ಮಾಡಲಾರ್ದೇ ಅಥವಾ ಅವನ ಎಸ್ಟೇಟು ಪಾರ್ಟ್ನರ್ಶಿಪ್ಪಲ್ಲಿದ್ದರೆ ಆರ್ ಹೀಸ್ ಎಸ್ಟೇಟ್, ದೆನ್ ಇನ್ ದ ಅಬ್ಸೆನ್ಸ್ ಆಫ್ ಎ ಕಾಂಟ್ರಾಕ್ಟ್ ಟು ದ ಕಾಂಟ್ರರಿ, ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಎನ್ನುವಂತಹ ನಿಯಮಗಳನ್ನು ನಿಮ್ಮ ಪಾರ್ಟ್ನರ್ಶಿಪ್ ಡೀಡಲ್ಲಿ ಬರೆಯದೇ ಹೋದರೆ ದಿಸ್ ಕಾಮನ್ ಲಾ ವಿಲ್ ಅಪ್ಲೈ. ಏನು, ದ ಔಟ್ ಗೋಯಿಂಗ್ ಪಾರ್ಟ್ನರ್ ಆರ್ ಹೀಸ್ ಎಸ್ಟೇಟ್, ಆ ಪಾರ್ಟ್ನರು ಅಥವಾ ಅವನ ಎಸ್ಟೇಟ್ ಇದೆಯಲ್ಲ, ಇಟ್ ಈಸ್ ಎಂಟೈಟಲ್ಡ್ ಎಟ್ ದ ಆಪ್ಷನ್ ಆಫ್ ಹಿಮ್ಸೆಲ್ಫ್, ಅವನೇ ಹೇಳ್ಬೋದು, ಆರ್ ಅವನು ಸತ್ತ ಮೇಲೆ ಅವನ ಲೀಗಲ್ ರಿಪ್ರೆಸೆಂಟೇಟಿವ್ ಎಲ್ಲರಾದರೂ ಹೇಳ್ಬೋದು, ಟು ಸಚ್ ಶೇರ್ ಆಫ್ ಪ್ರಾಫಿಟ್ಸ್. ಶೇರ್ ಆಫ್ ಪ್ರಾಫಿಟ್ಸ್ ಬಗ್ಗೆ ಅವರು ಮಾತಾಡ್ಕೊಳ್ಬೋದು. ಸಿನ್ಸ್ ಹಿ ಸೀಸ್ ಇಟ್ ಟು ಬಿ ಎ ಪಾರ್ಟ್ನರ್ ಆ್ಯಸ್ ಮೇ ಬಿ ಅಟ್ರಿಬ್ಯೂಟೇಬಲ್ ಟು ದ ಯೂಸ್ ಆಫ್ ಹಿಸ್ ಶೇರ್ ಆಫ್ ದ ಪ್ರಾಪರ್ಟಿ ಆಫ್ ದ ಫರ್ಮ್. ಒಂದು ಶೇರ್ ಬಗ್ಗೆ ಒಂದು ಅವರು ಒಪ್ಪಂದವನ್ನು ಮಾಡ್ಕೋಬೋದು. ಇಲ್ಲ ಅಂತಂದರೆ 6% ಇಂಟ್ರೆಸ್ಟ್ ಕೊಡಬೇಕು. ಅದರಲ್ಲಿ ಅವನ ಶೇರ್ ಎಷ್ಟಿರುತ್ತೆ, ಅವನ ಕ್ಯಾಪಿಟಲ್ ಎಷ್ಟಿರುತ್ತೆ, ಅದಕ್ಕೆ ನೀವೇನು ಮಾಡಬೇಕು, 6% ಪರ್ ಆ್ಯನಮ್ ಇಂಟ್ರೆಸ್ಟ್ ಕೊಡಬೇಕಾಗತ್ತೆ ಅನ್ನೋದನ್ನು ಈ ಸೆಕ್ಷನ್ ಹೇಳ್ತೇವೆ. ಆನ್ ದ ಅಮೌಂಟ್ ಆಫ್ ಹೀಸ್ ಶೇರ್, ಅವನ ಭಾಗ ಎಷ್ಟಿರುತ್ತೆ ಅದಕ್ಕೆ, ಆರ್ ದ ಪ್ರಾಪರ್ಟಿ ಇನ್ ದ ಫರ್ಮ್. ಅವನ ಶೇರ್ ಅಥವಾ ಪ್ರಾಪರ್ಟಿ ಏನಿರುತ್ತೆ ಅದಕ್ಕೆ ಸಂಬಂಧಿಸಿದಂತೆ ನೀವೇನು ಮಾಡಬೇಕು, 6% ಇಂಟ್ರೆಸ್ಟ್ ಕೊಡಬೇಕು. ಇಲ್ಲ ಅವನ ಜೊತೆಗೆ ಒಪ್ಪಂದ ಮಾಡಿಕೊಂಡು ಪ್ರಾಫಿಟ್ನ
ಶೇರ್ ಮಾಡ್ಬೋದು. ಹಿ ಈಸ್ ನಾಟ್ ಎ ಪಾರ್ಟ್ನರ್, ಹಿ ಈಸ್ ಓನ್ಲಿ ಶೇರಿಂಗ್ ದ ಪ್ರಾಫಿಟ್. ನೋಡಿ ನೆನ್ಪಿಟ್ಟಿವಲ್ಲಿ, ಔಟ್ ಗೋಯಿಂಗ್ ಪಾರ್ಟ್ನರ್ ವಿಷಯದಲ್ಲಿ ಈ ರೀತಿಯೂ ಮಾಡ್ಬೋದು. ನಿಮಗೆ ನಾನು ಬಂದ ಲಾಭದಲ್ಲಿ ನಿಮಗೆ ಇಷ್ಟು ಪರ್ಸೆಂಟ್ ಕೊಡ್ತೀನಿ ಅಂಥೇಳಿ ಅಗ್ರಿಮೆಂಟು ಮಾಡ್ಕೋಬೋದು, ಅಥವಾ 6% ಇಂಟ್ರೆಸ್ಟು ಕೊಡ್ಬೋದು. The same thing is in Kannada, and there is a provision for this. ಈ ಸೆಕ್ಷನ್ಗೆ, ಸೆಕ್ಷನ್ 37ಗೆ, ಐ ಥಿಂಕ್ ಸೆಕ್ಷನ್ 37ಗೆ there is a provision. What is that provision? That whereby a contract between the person at the option is given to the surviving or continuing partner to purchase the interest. ನೋಡಿ ಆ ರೀತಿಯೂ ಮಾಡ್ಬೋದು. ಆ ಇಂಟ್ರೆಸ್ಟನ್ನು ಬೇರೆದೊಬ್ರು ಅಂದರೆ ಇರೋ ಪಾರ್ಟ್ನರ್ ಪರ್ಚೇಸು ಮಾಡ್ಕೋಬೋದು. ಪರ್ಚೇಸ್ ಆಫ್ ಎ ಡಿಸೀಸ್ಡ್ ಆರ್ ಔಟ್ ಗೋಯಿಂಗ್ ಪಾರ್ಟ್. ಅವನ ಆಸ್ತಿ ಏನಿತ್ತಲ್ವಾ, ವಾಟ್ ಎವರ್ ದಟ್ ಪ್ರಾಪರ್ಟಿ, ಬ್ಯಾಲೆನ್ಸ್ ಪ್ರಾಪರ್ಟಿ ದಟ್ ಈಸ್ ಅವೈಲೇಬಲ್ ಹಿಯರ್, ಈ ಪ್ರಾಪರ್ಟಿ ಬಗ್ಗೆ ಅವನೇನು ಮಾಡ್ಬೋದು, ಅದು ಪರ್ಚೇಸ್, ಉಳಿದ ಪಾರ್ಟ್ನರ್ಸ್ ಪರ್ಚೇಸು ಮಾಡ್ಕೋಬೋದು. ಆ್ಯಂಡ್ ದ್ಯಾಟ್ ಆಪ್ಷನ್ ಈಸ್ ಡ್ಯೂಲಿ ಎಕ್ಸರ್ಸೈಸ್ಡ್. ಆ ರೀತಿ ಇವರು ಎಕ್ಸಿಸ್ಟಿಂಗ್ ಪಾರ್ಟ್ನರು ಅದನ್ನು ಪರ್ಚೇಸ್ ಮಾಡ್ಕೊಂಡ್ರು ಅಂತ ಇಟ್ಕೊಳ್ಳಿ. ಪರ್ಚೇಸ್ ಮಾಡ್ಕೊಂಡು ಆದಮೇಲೆ ಈ ಎಲ್ಲ ಸೇಲ್ ಮಾಡಿ ಆದಮೇಲೆ ಅವನು ಅದ್ರ ಮೇಲೆ ಮತ್ತೆ ಶೇರ್ ಕೇಳೋಂಗಿಲ್ಲ. ಓಕೆ, ದ ಔಟ್ ಗೋಯಿಂಗ್ ಪಾರ್ಟ್ನರ್ ಆರ್ ಹೀಸ್ ಎಸ್ಟೇಟ್ ಆಸ್ ದ ಕೇಸ್ ಮೇ ಬಿ ಈಸ್ ನಾಟ್ ಎಂಟೈಟಲ್ಡ್ ಟು ಎನಿ ಫರ್ದರ್ ಶೇರ್ ಆರ್ ಪ್ರಾಫಿಟ್. ಅದ್ರ ಮೇಲೆ ಪ್ರಾಫಿಟ್ ಆಗಲಿ ಶೇರ್ ಆಗಲಿ ಕೇಳೋಕ್ಕೆ ಬರೋದಿಲ್ಲ. ಬಟ್ ಇಫ್ ಎನಿ ಪಾರ್ಟ್ನರ್ ಅಸ್ಯೂಮಿಂಗ್ ಟು ಆ್ಯಕ್ಟ್ ಇನ್ ದ ಎಕ್ಸರ್ಸೈಸ್ ಆಫ್ ದ ಆಪ್ಷನ್ ಡಸ್ ನಾಟ್ ಇನ್ ಆಲ್ ಮಟೀರಿಯಲ್ ರೆಸ್ಪೆಕ್ಟ್ ಕಂಪ್ಲೈ ವಿತ್ ದ ಟರ್ಮ್ಸ್ ದೇರ್ ಆಫ್, ಹೀ ಈಸ್ ಲಯಬಲ್ ಟು ದ ಅಕೌಂಟ್. ಆದರೆ ಈ ಒಪ್ಪಂದ ಏನಿರುತ್ತಲ್ಲ, ಈ ಅಗ್ರಿಮೆಂಟನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳದೆ ಹೋದರೆ, ಅವನಿಗೆ ಕೊಡಬೇಕಾದದ್ದನ್ನು ಪರ್ಚೇಸ್ ಮಾಡ್ಕೊಂಡ್ಮೇಲೆ ಸೇಲ್ ಪ್ರೊಸೀಡ್ಸ್ನ ಕೊಡಬೇಕಾದದ್ದನ್ನು ಕೊಡದೆ ಹೋದರೆ ಮಾತ್ರ ದಟ್ 37 ವಿಲ್ ಅಪ್ಲೈ. ಅದರ್ವೈಸ್ ಅವನು ಪ್ರಾಫಿಟ್ನ ಶೇರ್ ಮಾಡೋಕ್ಕೆ ಆಗೋದಿಲ್ಲ. 38 ರಿವೋಕೇಶನ್ ಆಫ್ ಎ ಕಂಟಿನ್ಯೂಯಿಂಗ್ ಗ್ಯಾರಂಟಿ ಬೈ ಚೇಂಜ್ ಇನ್ ಫರ್ಮ್. ಎ ಕಂಟಿನ್ಯೂಯಿಂಗ್ ಗ್ಯಾರಂಟಿ ಗಿವನ್ ಟು ಎ ಫರ್ಮ್ ಆರ್ ಟು ಎ ಥರ್ಡ್ ಪಾರ್ಟಿ. ನೋಡಿ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ, ಫರ್ಮ್ ಹೆಸರಲ್ಲಿ ಪಾರ್ಟ್ನರು ಒಂದು ಗ್ಯಾರಂಟಿ ಕೊಟ್ಟಿರ್ತಾನೆ ಬ್ಯಾಂಕಲ್ಲಿ, ಬಟ್ ರಿಟೈರ್ ಆಗ್ತಾನೆ. ಅವಾಗ ಏನು ಮಾಡೋದು? ಅಥವಾ ಫರ್ಮಿನ ಪರವಾಗಿ, ಪಾರ್ಟ್ನರ್ಶಿಪ್ ಫರ್ಮಿನ ಪರವಾಗಿ ಏನು ಮಾಡಿರ್ತಾನೆ, ಥರ್ಡ್ ಪಾರ್ಟಿಗೆ ಒಂದು ಗ್ಯಾರಂಟಿ ಕೊಟ್ಟಿರ್ತಾನೆ. ಓಕೆ, ಥರ್ಡ್ ಪಾರ್ಟಿ ಇನ್ ರೆಸ್ಪೆಕ್ಟ್ ಆಫ್ ಟ್ರಾನ್ಸಾಕ್ಷನ್ ಆಫ್ ಎ ಫರ್ಮ್. ಆ ಪಾರ್ಟ್ನರ್ಶಿಪ್ ಫರ್ಮಿನ ವ್ಯವಹಾರದ ಉದ್ದೇಶಕ್ಕೋಸ್ಕರ ಅವನು ಒಂದು ಗ್ಯಾರಂಟಿ ಕೊಟ್ಟಿರ್ತಾನೆ. ಇನ್ ದ ಅಬ್ಸೆನ್ಸ್ ಆಫ್ ಅಗ್ರಿಮೆಂಟ್ ಟು ದ ಕಾಂಟ್ರರಿ, ನಿಮ್ಮ ಪಾರ್ಟ್ನರ್ಶಿಪ್ ಡೀಡಲ್ಲಿ ಅದರ ಬಗ್ಗೆ ಏನು ಬರೀದೇ ಹೋದ್ರಲ್ಲಿ ನೀವೇನು ಮಾಡ್ಬೋದು, ರಿವೋಕ್ಡ್ ಆ್ಯಸ್ ಟು ದ ಟ್ರಾನ್ಸಾಕ್ಷನ್ ಫ್ರಮ್ ದ ಡೇಟ್ ಆಫ್ ಎನಿ ಚೇಂಜ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಫರ್ಮ್. ಆ ಫರ್ಮಿನ ಒಂದು ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆ ಏನಕ್ಕೆ ಮಾಡ್ತೀವಿ, ಏನು ಇರ್ತಕ್ಕಂಥ ವ್ಯವಸ್ಥೆ ಬದಲಾವಣೆ ಆದಲ್ಲಿ ಕಾನ್ಸ್ಟಿಟ್ಯೂಷನ್. ಫಾರ್ ಎಕ್ಸಾಂಪಲ್ ಕಾಫಿ ಬಿಸ್ನೆಸ್ ಮಾಡ್ತೀವಿ, ಆಮೇಲೆ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಶುರು ಮಾಡಿದ್ರು ಅಂತ ಇಟ್ಕೊಳ್ಳಿ. ಆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಏನಾಗುತ್ತೆ, ಈ ಕಂಟಿನ್ಯೂಯಿಂಗ್ ಗ್ಯಾರಂಟಿ ಇರೋದಿಲ್ಲ ಅಂಥೇಳಿ ಇದರ ಅರ್ಥ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಸೆಕ್ಷನ್ 31 to 38, ಹೌ ದಿ ಪಾರ್ಟ್ನರ್ಸ್ ಕ್ಯಾನ್ ರಿಟೈರ್ ಆದಮೇಲಿನ ಪ್ರೋಸ್ ಆ್ಯಂಡ್ ಕಾನ್ಸ್, ಅದರ ಪರಿಣಾಮಗಳು, ಇವೆಲ್ಲವನ್ನು ನಾವಿಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಕಲೆಕ್ಟಿವ್ಲಿ ರೆಗ್ಯುಲೇಟ್ ದ ರೈಟ್ಸ್, ಲಯಬಿಲಿಟೀಸ್ ಆ್ಯಂಡ್ ಲೀಗಲ್ ಕಾನ್ಸಿಕ್ವೆನ್ಸಸ್ ರಿಲೇಟಿಂಗ್ ಟು ದ introduction of incoming partner, exit of the partner of the firm. An incoming partner can be admitted only with the consent of all existing partners and is generally not liable for the firm before he joins unless there is a agreement to the contrary. An outgoing partner may retire with the consent as per this agreement. Then he continues to remain liable. Notice kodu tanaka he becomes liable. So these are all certain concepts which I have briefly written. Is only a repetition of what we have discussed so far. This is the conclusive note ant heltane. So I am going to send these notes on Telegram channel. So in another 2 to 3 videos I am going to complete contract 2 ant helta ee video na ಇಲ್ಲಿ